ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಹಾಗೆ ಬನ್ನಿ ಇವತ್ತಿನ ಬ್ಲಾಗನ್ನು ಇವಾಗ ಶುರು ಮಾಡೋಣ. ಫ್ರೆಂಡ್ಸ್, ಸಂಡೇ ಇವತ್ತು. ಆ್ಯಂಡ್ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಇದೆ ಅಂತ ಹೇಳಿದ್ದಲ್ವ, ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ. 29th ಮತ್ತು 30th ಇದೆ ಅಂತ. ಇವತ್ತು ಲಾಸ್ಟು. ಸೊ ಹಾಗಾಗಿ ಮೊನ್ನೆನೇ ಹೇಳಿದರು, ಸರಿ 30th ಹೋಗೋಣ, ಸಂಡೇ ಅಲ್ವಾ, ಹೆಂಗಿದ್ರು. ಒಂದು ನಿಮಿಷ. ಸೊ ಹಾಗಾಗಿ ಇವಾಗೇನ ರೆಡಿ ಆಗಬೇಕು. ಹಾಗೆ ಬ್ಲಾಗ್ ಕೂಡ ಶುರು ಮಾಡಿದೆ. ಇವಳು ಇಲ್ಲೇ ಮಾತಾಡ್ತಾ ಇದ್ದಾಳೆ, ಕೂತಿದ್ದಾಳೆ, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೋಗೋಕ್ಕಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಕೂತ್ಕೊಂಡಿದ್ದಾಳೆ. ಇನ್ನು ರೆಡಿ ಆಗಬೇಕು. ಸೊ ರೆಡಿ ಎಲ್ಲ ಆಗಿ ಆಮೇಲೆ ಮತ್ತೆ ನಾನು ಸಿಗ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ, ಏನೋ ಕೆಲಸ ಇತ್ತು ಅಂತ ಹೋದಾಗ ಅಲ್ಲೇನೋ ಇದೆ, ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಒಂದು ಸತಿ ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಹೋದಾಗ. ಈ ಸತಿನೂ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಹಸ್ಬೆಂಡ್ ಬಂದು ನಾನು ರೆಡಿ ಆಗಬೇಕಷ್ಟೇ, ನಮಗೂ ರೆಡಿ ಆಗಬೇಕು ನಾವು. ಅದಕ್ಕಿಂತ ಮುಂಚೆನೇ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಸೊ 6:30 ಹಂಗೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಟೈಮ್ ಆಲ್ರೆಡಿ 5:45 ಆಯಿತು. ಸೊ ಇವಾಗ ರೆಡಿ ಆಗಬೇಕು ಬೇಗ ಬೇಗ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಮೊನ್ನೆ ಎಲ್ಲಿ ಹೋಗಿದ್ದು ನಾವು, ತೀರ್ಥಹಳ್ಳಿ ಸೈಡ್ ಒಂದಿಕ್ಕಿದ್ದಾಗ ಅಲ್ಲೆಲ್ಲೋ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ಬಂತೆ. ನನಗಂತೂ ಈ ಥರದ್ದೆಲ್ಲ ಕ್ಯೂಟ್ ಆಗಿರೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವಳಿಗೆ ಸ್ವಲ್ಪ ದೊಡ್ಡದಾಗತ್ತೆ ಇದು, ಬಟ್ ಆದ್ರೂ ಹೌದಾ, ಸಾಫ್ಟ್ ಇದೆಯಂತೆ. ಹಾಗೆ ಇದು ನನಗೆ ತುಂಬ ಇಷ್ಟ ಆಯಿತು. ತೊಗೋಬೇಕು ಈ ಥರದ್ದು ಪಪ್ಪುಗೆ ಅಂತ ಹೇಳಿ ಅಲ್ಲಿ ಸಿಕ್ತು. ಬಟ್ ಏನಂದರೆ ಸ್ವಲ್ಪ ದೊಡ್ಡದಾಗತ್ತೆ ಇವಳಿಗೆ ಇದು. ಏನಾದರೂ ಒಂದು ಎಲ್ಲಾದರೂ ಈ ಥರ ಹೋದಾಗ ಏನಾದರೂ ಒಂದು ತೊಗೊಂಡ್ರೆ ಒಂದು ಮೆಮರಿಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದನ್ನು ತೊಗೊಂಡೆ ಅಲ್ಲಿಂದ. ಎಲ್ಲ ಕಡೆಯೂ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಇದು. ಇವಳಿಗೆ ನೋಡಿ ತುಂಬ ದೊಡ್ಡದಾಗಿ ಕೆನ್ನೆ ಹತ್ರ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇವಳು ರೆಡಿ ಆದ್ಲು. ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿ, ನಾನು ಕೂಡ ರೆಡಿ ಆದೆ. ನೋಡಿ, ನಾನು ಕೂಡ ರೆಡಿ ಆದೆ, ಇನ್ನೇನು ಹೊರಡಬೇಕು. ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ, ಪಾಪು ಕೂಡ ರೆಡಿ ಆಗಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಪುತ್ತೂರು ಹತ್ರ ರೀಚ್ ಆದ್ವಿ. ದರ್ಬೆ ಸರ್ಕಲ್ ಹತ್ರ ಇದ್ದೀವಿ ನೋಡಿ. ಏನೋ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ. ಯಾರೆಲ್ಲ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ? ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಯಾರೆಲ್ಲ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ, ದೇವಸ್ಥಾನ ಗದ್ದೆ ಹತ್ರ ತಲುಪಿದ್ವಿ. ತುಂಬ ಜನ ಇದ್ದರು. ನಾವು ಬರಬೇಕಾದ್ರೇ ಸಮಯ ಒಂದು 7:30 ಹತ್ರ ಆಗಿತ್ತು. ಅಷ್ಟರಲ್ಲೇ ನೋಡಿ ಇಷ್ಟೊಂದು ಜನ ಇದ್ದರು. ಆಮೇಲೆ ನಾವು ಹೊರಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ರು 9 o'clock ಹತ್ರ. ಫಸ್ಟ್ ನಾವಿಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಆಗ್ತಾ ಇರೋವಂಥ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಅಲ್ಲಿ ಏನೋ ಪೂಜೆ ಏನೋ ನಡೀತಾ ಇತ್ತು. ಸೊ ಎಲ್ಲ ಅಡ್ಡ ಬಟ್ಟೆ ಎಲ್ಲ ಹಾಕಿದ್ರು. ಸೊ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದ್ಸಲಿ ಹಿಂಗೆ ನೋಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಇವಾಗ ಈ ಕಡೆ ಬಂದಿದ್ದೀವಿ. ಅದೇನೋ ಜನ ಅಂತೂ ಫುಲ್ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಂಡ್ ಒಂಥರ ಜಾತ್ರೆ ಥರನೇ ಅನ್ನಿಸ್ತಾ ಇತ್ತು ನನಗಂತೂ. ಪುತ್ತೂರು ಜಾತ್ರೆ ವೈಬ್ಸೇ ಇತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟೊಂದು ಅಂಗಡಿಗಳಾಗಿರ್ಬೋದು, ಆ ಲೈಟಿಂಗ್ಸು ಎಲ್ಲನೂ ನೋಡ್ತಾ ಇರಬೇಕಾದ್ರೆ ಅದನ್ನೇ ನೆನಪಾಗ್ತಾ ಇತ್ತು. ಹಾಗೆ ಎಷ್ಟೊಂದು ಅಂಗಡಿಗಳು ಎಲ್ಲ ಇತ್ತಲ್ವ, ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಆ್ಯಂಡ್ ಇಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಟಾಯ್ಸ್ ಎಲ್ಲ ಇತ್ತು. ಪಾಪು ಈ ಸತಿ ಯಾಕೋ ಗೊತ್ತಿಲ್ಲ, ಅವಳಿಗೆ ಗೊಂಬೆಗಳೆಲ್ಲ ಯಾವುದು ಬೇಡ ಅಂತ ಹೇಳಿದ್ಲು. ಫಸ್ಟ್ ಟೈಮ್ ಹತ್ತಿರ ಹೇಳಿರೋದು ಅವಳು ಗೊಂಬೆಗಳು ಬೇಡ, ನನಗೆ ಕಾರು ಅದು ಇದು ಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಅವಳು ಎಲ್ಲೇ ಹೋದ್ರೂ ಗೊಂಬೆಗಳು ಕಾಣಿಸ್ತು ಅಂತಂದರೆ ಅದೇ ಬೇಕು ಅಂತ ಹೇಳ್ಕೊಂಡು ಕೂತ್ಕೊಳ್ತಾಳೆ. ಬಟ್ ಈ ಸತಿ ಅವಳಿಗೆ ಲಾರಿ ಆಮೇಲೆ ಒಂದು JCB ಇತ್ತು, ಅದು ಬೇಕು ಅಂತ ಆಯಿತು. ಸರಿ ಅಂತ ಹೇಳ್ಬಿಟ್ಟು ನನಗೂ ಆಮೇಲೂ ಡೌಟ್ ಆಗ್ತಾಯಿದ್ದು, ಇವಳು ನಿಜವಾಗ್ಲೂ ಬೇಕು ಅಂತ ಹೇಳ್ತಾ ಇದ್ದಾಳ ಏನು ಅಂತ. ಬಿಕಾಸ್ ಅವಳಿಗೆ ಅದೇನೇ ಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೊಂದು ಟಾಯ್ ಕೂಡ ಕೊಡಿಸಿದ್ದಾಯಿತು. ಅದನ್ನು ಹೆಂಗೆ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದಾಳೆ ನೋಡಿ. ಸಿಕ್ಕಾಪಟ್ಟೆ ಜನ ಇದ್ರಲ್ವ, ಅದನ್ನೆಲ್ಲ ನೋಡಿಕೊಂಡು ಅವಳು ಫುಲ್ಲು ಏನಪ್ಪ ಇದು ಅಂತ ನೋಡ್ತಾ ಇದ್ದಾಳೆ. ಹಾಗೆ ಈ ಕಡೆ ಬಂದಾಗ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಟಾಯ್ ಕಾರ್ ಇರುತ್ತಲ್ವ, ಅದರಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಈ ಥರ ಕೂರ್ಸೋಣ ಅಂತಂದಾಗ ಅವಳು ಭಯಪಟ್ಟಿದ್ಲು. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ತುಂಬ ರಶ್ ಕೂಡ ಇತ್ತು. ಆವಾಗ ಕೂರ್ಸೋಕ್ಕಾಗಿರಲಿಲ್ಲ. ಅವಳು ಸ್ವಲ್ಪ ಹೆದರ್ಕೊಂಡಿದ್ಲು. ಸರಿ ಈ ಸತಿ ಅವಳು ತುಂಬ ಇಷ್ಟಪಟ್ಟಳು. ಆ್ಯಂಡ್ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಮಾಲಲ್ಲೆಲ್ಲ 1-2 ಸತಿ ಹೋದಾಗೆಲ್ಲ ಅವಳು ತುಂಬ ಎಂಜಾಯ್ ಮಾಡಿ ಆಟ ಆಡ್ತಾಯಿದ್ಲು. ಹಾಗಾಗಿ ಇಲ್ಲಿನೂ ಅಷ್ಟೇ ಅವಳು ಇಷ್ಟಪಟ್ಟು ಕೂತ್ಕೊಂಡ್ಳು. ಹಾಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬರೋರಿದ್ದರು. ಅವರು ಕೂಡ ಬರಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ರಂತೆ. ಅಮ್ಮ ಯಾವತ್ತೂ ಬಂದಿಲ್ವಂತೆ. ಹಾಗಾಗಿ ಒಂದ್ಸಲಿ ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ ಹೇಳಿಬಿಟ್ಟು ಅಮ್ಮ ನೋಡ್ತಾ ಇದ್ದಾರೆ. ಬಟ್ ತುಂಬ ದೂರದಿಂದ ಒಂದು ಸ್ವಲ್ಪ ಕಾಣಿಸ್ತು ಅಷ್ಟೇ. ಬಿಕಾಸ್ ಅಷ್ಟೊಂದು ಜನ ಇದ್ದರು. ಒಳಗಡೆ ಹೋಗೋಕ್ಕೂ ಅಷ್ಟೇ
ಕ್ಯೂ ಎಲ್ಲ ಇತ್ತು. ಹಾಗಾಗಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ, ಜಸ್ಟ್ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅದಾದ ನಂತರ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಿನ್ನೆ ತಗೊಂಡು ಬಂದಿದ್ದ JCBನಲ್ಲಿ ನೋಡಿ ಇವಾಗ ಆಟ ಆಡ್ತಾ ಇದ್ದಾರೆ ಅಜ್ಜ ಮತ್ತು ಮೊಮ್ಮಗಳು. ಇವಾಗ ಏನಂದರೆ ಅದ್ರ ಮೇಲೆ ಅಡಿಕೆ ಎಲ್ಲ ಇಟ್ಟು ತೊಗೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಅವಳು ಫಸ್ಟ್ ಟೈಮ್ ಈ ಥರ ಟಾಯ್ಸ್ ಎಲ್ಲ ಆಡ್ತಾ ಇರೋದು, ಬಿಕಾಸ್ ಅವಳಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಮುಂಚೆ ಎಲ್ಲ. ಬಟ್ ಇವತ್ತೇನೋ ಈ ಸತಿಯೇನೋ ಈ ಥರ JCB ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ತಗೋಸ್ಕೊಂಡಿದ್ದಾಳೆ. ಹಾಗೆ ಆಟ ಆಡ್ಕೊಂಡಿದ್ದಾಳೆ. ನಾನು ಇಲ್ಲಿ ಮೇಲ್ಗಡೆ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದಿದ್ದೆ. ಹಾಗೆ ಇವ್ರು ಆಟ ಆಡ್ತಿರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಇಷ್ಟು ಚಿಕ್ಕದಾದರೆ ಗಿಡ ಬದುಕುತ್ತೆ ನೋಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಇದೆ, ನೋಡೋಣ ಬರುತ್ತಾ ಏನು ಅಂತ. ಈ ತಾವರೆ ಇದು, ಈ ತಾವರೆಯ ಗಿಡ. ಒಂದು ಹೊಸದು ಗೊತ್ತಿಲ್ಲ, ಬಿಡುತ್ತೋ ಏನು ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ಯಾವಾಗ ಹೂ ಆಗುತ್ತೆ ಅಂತ ನೋಡೋಕ್ಕೆ. ಇದಕ್ಕೆಲ್ಲ ನೀರು ಹಾಕ್ತಾ ಇದ್ದ. ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಇತ್ತು, ಅಂದರೆ ಟರ್ಟಲ್ ವೈನ್ ಸೇಮ್ ಇದೇ ಸೈಜಲ್ಲಿ ಇತ್ತು. ದಪ್ಪು ಅಂತ ಇಲ್ಲಿ ಬಿದ್ದೋಗ್ಬಿಟ್ಟಿದೆ ನೋಡಿ. ಈ ಗಿಡ ಇದೆಯಲ್ವ ಅದ್ರ ಮೇಲ್ಗಡೆನೇ ಕೂತಿದೆ. ಮೋಸ್ಟ್ಲಿ ಅದು ಕಟ್ಟಾಗಿಬಿಟ್ಟಿದೆಯಲ್ಲ ನೋಡಿ, ಎಲ್ಲ ಹಾಳಾಗೋಗಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು, ಈ ಕಡೆ ಫುಲ್ಲು ಕಟ್ಟಾಯಿತು ನೋಡಿ, ಇಲ್ಲಿ ಹೋಲ್ ಥರ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಹಸ್ಬೆಂಡ್ ಹತ್ರ ಹೇಳಿಬಿಟ್ಟು ಸಿಗಾಗಿಸ್ಬೇಕು. ಇದು ಕಟ್ಟಾಗಿದೆ ನೋಡಿ ಇಲ್ಲಿ, ಹಾಗಾಗಿ ಹಗ್ಗ ಏನಾದರೂ ಹಾಕಿ ಸಿಗಾಗಿಸ್ಬೇಕಷ್ಟೆ. ಇಲ್ಲಿ ಫುಲ್ ಶೇಪ್ ಹೋಯ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫುಲ್ ಶೇಪ್ ಔಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ನಾನು ಅಷ್ಟೇನೂ ಅಂದ್ಕೊಂಡಿರಲಿಲ್ಲ ಈ ಥರ ಬಿದ್ದೋಗ್ಬಿಡುತ್ತೆ ಅಂತ. ಆ್ಯಂಡ್ ಇದನ್ನು ಒಬ್ಸರ್ವ್ ಕೂಡ ಮಾಡಿರಲಿಲ್ಲ, ಇದು ಹಳೇದಾಗಿದೆ, ಕಟ್ಟಾಗಿಬಿಡತ್ತೆ ಅಂತ. ಆಲ್ರೆಡಿ ನೋಡಿ ಇದೆಲ್ಲ ಹಂಗೆ ಆಗಿದೆ, ಅದಕ್ಕೆ ಹಿಂಗೆ ಟೈ ಮಾಡಿರೋದು. ಸ್ವಲ್ಪ ಸರಿಯಾಗಿಲ್ಲ, ಅದು ಹೊರೆ ಇದೆ. ಬಟ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲಿರೋ ಕಡೆನೇ ಚೆನ್ನಾಗಿ ತಿರ್ಕೊಳ್ಳುತ್ತೆ ಅದು, ಆ ಥರ. ಹೋಗೋಣ, ಗಾರ್ಡನ್ ಸ್ಥಿತಿ ಈ ಥರ ಆಗಿದೆ ಇವಾಗ. ಆಮೇಲೆ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತಾರೆ ಅವಾಗ ಅದನ್ನು ಸರಿಯಾಗಿ ಗಿಡಕ್ಕೆ ಕೇಳಬೇಕು. ನನ್ನ ಕೈಯಲ್ಲಿ ಒಬ್ಳಂದು ಅದನ್ನು ಎತ್ತಿ ಕಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಅವಿಲ್ ಮಾಡಿದ್ವಿ. ಅವಿಲು ಯೂಶ್ವಲಿ ದಪ್ಪ ಇರುತ್ತೆ, ಬಟ್ ನಾವು ಇವತ್ತು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀವಿ, ಸೊ ದ್ಯಾಟ್ ಅನ್ನಕ್ಕೆಲ್ಲ ಹಾಕ್ಕೊಂಡು ಊಟ ಮಾಡೋ ಥರ. ಅದ್ರ ಜೊತೆಗೆ ಸುಟ್ಟಿರುವಂಥ ಬದನೆಕಾಯಿಂದ ಮಾಡಿರುವಂಥ ಗೊಜ್ಜು, ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ಇದು ಖಾರವಾಗಿ ಚೆನ್ನಾಗಿರುತ್ತೆ. ಇದರ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ ಆಯಿತಾ. ಈ ಸತಿ ಯಾಕೋ ಶೇರ್ ಮಾಡೋಕ್ಕೇ ಆಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಊಟದ ಜೊತೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಸಂಜೆ ಹೊತ್ತು ಮಗಳ ಜೊತೆಗೆ ಆಟ ಆಡಿಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಆಡ್ತಾ ಇದ್ವಿ. ದುಡ್ಡು ಅಂತ ಇದನ್ನೆಲ್ಲ ಕೊಯ್ಕೊಂಡು ಇದೇ ದುಡ್ಡು ಅಂತ ಮಾಡಿಕೊಂಡು ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿತ್ತು ಅಲ್ವಾ. ಯಾರೆಲ್ಲ ಈ ಥರ ಆಟ ಆಡಿದ್ರೆ? ಮೋಸ್ಟ್ಲಿ ಎಲ್ಲರೂ ಆಟ ಆಡಿರ್ತೀರಾ, ಕಮೆಂಟ್ ಮಾಡಿ. ಹಾಂ, ಇಲ್ಲೇ ರೇಖಾನು ಕೆಳಹೋಪ, ನುಸಿ ಬತ್ತು, ಕೆಳ ಹೋಗುವ ಆಟ ಆಡು ಮಾತಾ. ಇಲ್ಲಿ ತೋಟದಲ್ಲಿ ನುಸಿ ಜಾಸ್ತಿ. ಹೋಪ ಹೋಪ ಆತು ಹೋಪ. ಅವಳು ಇವಾಗ ಟೈಲರ್ ಹತ್ರ ಹೋಗ್ಬಿಟ್ಟು ಬರ್ತಾಳಂತೆ. ಹಾಗೆ ದುಡ್ಡೆಲ್ಲ ನನ್ನ ಹತ್ರ ಕೊಟ್ಬಿಟ್ಟು ಹೋಗ್ತಾ ಇದ್ದಾಳೆ. ಇದು ಪೈಸೆ ಬೇಕಾ ಟೈಲರಿಂಗ್ ಕೊಡಲಿದ್ದ? ಓಕೆ ಹೋಗು. ಹಾಂ ಸರಿ. ಹಾಗೆ ನೋಡಿ, ಹಾಗೆ ಅಲ್ವಾ ನೋಡಿ, ಚಿಕ್ಕವರಿದ್ದಾಗ ಫುಲ್ ಎಲೆನಲ್ಲೇ ದುಡ್ಡು ಅಂತ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತಾಯಿದ್ವಿ. ಹಾಗೆ ಯಾರೆಲ್ಲ ಈ ಥರ ಆಟ ಆಡಿರ್ತೀರ ಕಮೆಂಟ್ ಮಾಡಿ. ಎಲ್ಲರೂ ಆಡಿರ್ತೀರ, ಬಿಕಾಸ್ ಚೈಲ್ಡ್ಹುಡ್ಡಲ್ಲಿ ಅದೇ ಒಂಥರ ಸ್ಪೆಷಲ್ ಆಟಗಳು ಅಲ್ವಾ. ಹಾಗೆ ನನ್ನ ಮಗಳು ಕೂಡ ಇವಾಗ ಅದೇ ಆಟ ಆಡ್ತಾಯಿದ್ದಾಳೆ. ನಾನು ಹೇಳ್ಕೊಟ್ಟಿರೋದು ಅವಳಿಗೆ, ಇದು ದುಡ್ಡು ರೋಡ್ ತಗೊಬಾ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನಾದರೂ ಒಂದು ಆಟ ಆಡಿಸ್ಬೇಕಲ್ವ, ಸಂಜೆ ಹೊತ್ತು ಎಲ್ಲ ಬೋರ್ ಆಗುತ್ತಿಲ್ಲ ಅಂತಂದರೆ ಅದಕ್ಕೋಸ್ಕರ ಇವಾಗ ಅವಳು ಟೈಲರ್ ಹತ್ರ ಹೋಗ್ತಾಳಂತೆ. ಹಾಗೆ ನಾವೇನು ಮಾಡ್ತೀವಿ ಅದನ್ನೇ ನೋಡಿ ಕಾಪಿ ಮಾಡ್ಕೊಳ್ಳೋದು. ಆಮೇಲೆ ಅಷ್ಟೇ. ಹೋದ್ಲು ನೋಡಿ ಅಂಗಡಿ ಒಳಗಡೆ, ಟೈಲರ್ ಅಂಗಡಿ ನರ್ಸರಿ ಒಳಗಡೆ ಹೋಗ್ಬಿಟ್ಟು ಟೈಲರ್ ಇದ್ದಾರಂತೆ, ಅದ್ರೊಳಗಡೆ ಹೋಗ್ತಾ ಇದ್ದಾಳೆ. ಹಾಗೆ
ಅಲ್ಲಿರೋ ಗಿಡಗಳೆಲ್ಲ ತೆಗ್ದಾಯಿತು ಫ್ರೆಂಡ್ಸ್. ನೋಡಿ ಇನ್ನೊಂದೇ ಒಂದಿದೆ, ಅದು ಸೈಡಲ್ಲಿ ಬಾರ್ಡರ್ ಆ ಕಡೆ ಇರೋದ್ರಿಂದ ಅದಲ್ಲಿದೆ, ಇಲ್ಲದಿದ್ದರೆ ಅದು ಕೂಡ ಹೋಗ್ತಿತ್ತು, ಬಿಕಾಸ್ ಅಡಿಕೆ ಹಾಕೋಕ್ಕೆ ಜಾಗ ಬೇಕು ಅಂತ. ಹಾಗೆ ಫ್ರೆಂಡ್ಸ್, ಇವತ್ತೊಂದು ಸಖತ್ ಟೇಸ್ಟಿ ಆಗಿರುವಂಥ ಸ್ಯಾಂಡ್ವಿಚ್ ರೆಸಿಪಿ ಅಥವಾ ಪಿಜ್ಜಾ ಅಂತಲೂ ಹೇಳ್ಬೋದು, ಅದು ರೆಸಿಪಿನ ಶೇರ್ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ಕ್ವಿಕ್ಕಾಗಿ ಆಗೋ ಥರ ಮಾಡ್ತಾಯಿದ್ದೀನಿ. ಬ್ರೆಡ್ಡನ್ನು ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ಸ್ಯಾಂಡ್ವಿಚ್ ಅಂತಲೂ ಕರಿಬೋದು, ಇಲ್ಲಾಂತಂದರೆ ಬ್ರೆಡ್ ಪಿಜ್ಜಾ ಅಂತಲೂ ಕರಿಬೋದು. ಇವಾಗ ನಾನಿಲ್ಲಿ ತರಕಾರಿಗಳು ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್, ಈರುಳ್ಳಿ, ಹಾಗೆ ಸಣ್ಣದಾಗಿ ಪನ್ನೀರ್ ಒಂಚೂರು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವೀಟ್ ಕಾರ್ನು, ಒಂಚೂರು ಟೊಮೆಟೊ, ಇದಿಷ್ಟು ಕಟ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಮಯೋನೈಸನ್ನು ಹಾಕ್ತಾಯಿದ್ದೀನಿ. ನೀವು ಪ್ಲೇನ್ ಮಯೋನೈಸ್ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಫ್ಲೇವರ್ಡ್ ಮಯೋನೈಸ್ ಲೈಕ್ ನಿಮಗೆ ಆ್ಯಲಪೆನೋ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಬೇರೆ ಬರುತ್ತೆ, ಡಿಪ್ ಎಲ್ಲ ಬರುತ್ತಲ್ವ, ನೀವು ಪಿಜ್ಜಾಗೆ ಎಲ್ಲ ಡಿಪ್ ತೊಗೊಳ್ತೀರಲ್ವ, ಸೊ ಆ ಥರ ಫ್ಲೇವರಲ್ಲಿ ಕೂಡ ತೊಗೋಬೋದು. ನಾನು ಈ ಸತಿ ಸ್ವಲ್ಪ ಪ್ಲೇನ್ ಮಯೋನೈಸ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಫ್ಲೇವರ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಮಾತ್ರ, ಬ್ರ್ಯಾಂಡ್ ಕೂಡ ಅಷ್ಟೇ, ಕ್ವಾಲಿಟಿನೂ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸನ್ನು ಒಂದು ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಮಯೋನೈಸ್, 2 ಸ್ಪೂನ್ ಆಗುವಷ್ಟು ಪಿಜ್ಜಾ ಸಾಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಯಾವುದಾದ್ರೂ ಒಂದನ್ನು ಮಾತ್ರ ಹಾಕ್ಕೋಬೋದು, ಇಲ್ಲ ಟೊಮ್ಯಾಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಪೆರಿ ಪೆರಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ. ಭಾರಿ ಏನು ಹೆಲ್ದಿಯಾಗಿರೋದೇನೂ ಅಲ್ಲ, ಬಟ್ ಆದ್ರೂ ಯಾವಾಗಾದ್ರು ಒಂದ್ಸರಿ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೊಂಡು ತಿನ್ಬೋದು. ತುಂಬ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಈ ಥರ ಮಾಡ್ಕೊಳ್ಳಿ, ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಸೇಮ್ ಅದೇ ಟೇಸ್ಟಿಗೆ ಕೊಡುತ್ತೆ ನಿಮಗೆ ಆಲ್ಮೋಸ್ಟ್. ಮೊನ್ನೆ ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ದಾಗ ಈ ಸಾಸ್ ಒಂದು ಹೊಸ ತೊಗೊಂಡ್ಬಂದಿದ್ದೆ, ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪನ್ನೀರ್ ಅದೆಲ್ಲನೂ ಇತ್ತು, ಹಾಗಾಗಿ ಇವತ್ತು ಮಾಡೋಣ ಅಂತ ಹೊರಟಿದ್ದೀನಿ. ಈ ಥರ ಫಸ್ಟೇ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬ್ರೆಡ್ ಸ್ಲೈಸ್ಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಕೂಡ ಆ್ಯಂಡ್ ಚೆನ್ನಾಗಿರುತ್ತೆ. ನೀವು ಬ್ರೆಡ್ ಪಿಜ್ಜಾ ಮಾಡಬೇಕಂತಂದರೆ ಸ್ಲೈಸ್ ಎಲ್ಲ ಇಟ್ಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಎಲ್ಲ ಹಾಕಿ ಮಾಡೋದಕ್ಕೆ ಟೈಮ್ ತೊಗೊಳತ್ತಲ್ಲ, ಇದು ಆ ಥರ ಎಲ್ಲ ನೋಡಿ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಎಲ್ಲದಕ್ಕೂ ಮಸಾಲೆ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾಡಿ ಟ್ರೈ ಮಾಡಿ. ಇದಕ್ಕೇನು ಎಕ್ಸ್ಟ್ರಾ ಉಪ್ಪು ಅದೆಲ್ಲ ಏನೂ ಹಾಕೋದು ಬೇಡ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಚೀಸನ್ನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, 1-2 ದೊಡ್ಡ ಚಮಚ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಇದಿಷ್ಟು ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ರೆಡ್ ಸ್ಲೈಸ್ಗೆ ಹಾಕಿಬಿಟ್ಟು ಮೇಲ್ಗಡೆನ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಟು 2 ಕಡೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಇದು ಇರುತ್ತೆ. ಕಾವಲಿನಲ್ಲೇ ಮಾಡ್ಕೋಬೋದು, ನಿಮಗೇನು ಅದಕ್ಕೆ ಓವನ್ನು ಅದು ಇದು ಏನೂ ಬೇಕಾಗಲ್ಲ, ಕ್ವಿಕ್ಕಾಗಿ ಆಗುತ್ತೆ ಕೂಡ. ನಾರ್ಮಲಾಗಿ ಬ್ರೆಡ್ ಟೋಸ್ಟ್ ಅಥವಾ ಸ್ಯಾಂಡ್ವಿಚ್ ಎಲ್ಲ ನಾವು ಕಾವಲಿನಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಒಂದು ಸೈಡ್ಗೆ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಚ್ಚಿಬಿಟ್ಟು ಈ ಥರ ಇದನ್ನು ಸ್ಪ್ರೆಡ್ ಮಾಡಿ ಆಮೇಲೆ ತಿರ್ಗಾ ನೀವು ಇದರ ಮೇಲ್ಗಡೆಯಿಂದ ಚೀಸೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಿಕಾಸ್ ನಾವು ಇದಕ್ಕೇ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಅದೆಲ್ಲ ಕಡೆನೂ ಕ್ಲೀನಾಗಿ ಕೋಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಚೀಸ್ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ತುಂಬ ತೀರಾ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಎಲ್ಲದಕ್ಕೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಅದು ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಅಂತ. ಬೇಕು ಅಂತಂದರೆ ನೀವು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಚೀಸನ್ನು ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಮಾಡಿಬಿಟ್ಟು ಮೇಲ್ಗಡೆ ಇನ್ನೊಂದು ಬ್ರೆಡ್ಡನ್ನು ಮುಚ್ಚಿ 2 ಕಡೆ ಟೋಸ್ಟ್ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಅಂತ ಹೇಳ್ಬೋದು, ಇಲ್ಲ ಅಂತಂದರೆ ಸ್ಯಾಂಡ್ವಿಚ್ ಅಂತಲೂ ಹೇಳ್ಬೋದು, ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಬೇಗ ಆಗುತ್ತೆ ಕೂಡ. ಯಾವಾಗಾದರೂ ಒಂದ್ಸಲ ಈ ಥರ ಏನಾದರೂ ತಿನ್ನಬೇಕು ಅಂತಂದಾಗ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನೀವು ಕೂಡ ಏನಾದರೂ ರೆಸಿಪಿ ಶೇರ್ ಮಾಡಿದ್ರೆ ತುಂಬ ಇಷ್ಟಪಡ್ತೀರ, ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ತೀರಲ್ವ, ಅದಂತೂ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಆದಷ್ಟು ನಾನು ರೆಸಿಪೀಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ, ಏನಾದರೂ ಸ್ಪೆಷಲ್ಲಾಗಿ ಮಾಡಿದಾಗೆಲ್ಲ. ಆ್ಯಂಡ್ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕನ್ನು ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.